ಆಗೋಗಿದೆ ಜೀವನ ಆಫ್ಟರ್ ಕೋವಿಡ್ ಆದ್ಮೇಲೆ ಈ ಕ್ಲಾಸಸ್ ಸಿಗ್ತಾ ಇಲ್ಲ. ಈಗ ಇನ್ಫ್ಲೇಷನ್ ಆಗ್ಬಿಟ್ಟು ಕೋಚಿಂಗ್ ಕ್ಲಾಸಸ್ ಎಷ್ಟೋ ಒಂದು 50% ಮುಚ್ಚಿಬಿಟ್ಟಿದೆ. ಈಗಾಗಲೇ ಅನೇಕ ಸ್ನೇಹಿತರು ಹೇಳ್ತಾ ಇದ್ರು, ನಮಗೆ ಸಂವಿಧಾನದ ಸಾಮಾಜಿಕ ನ್ಯಾಯದ ಭಾಗವಾಗಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ತಕ್ಕಂಥದ್ದು ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳ ಬಹಳ ಪ್ರಾಥಮಿಕವಾದಂತ ಕರ್ತವ್ಯ. ನಾವು ಸಿದ್ದರಾಮಯ್ಯ ಸರ್ ಬಂದಾಗ ಓಕೆ ಎಲ್ಲಾ ಸ್ಟೂಡೆಂಟ್ಸ್, ನಾನು ಒಬ್ಳೆ ಮಾತಾಡ್ತಿಲ್ಲ, ನಾನು ಕಣ್ಣಾರೆ ನೋಡಿದೀನಿ. ಒಂದ್ ಕಪ್ ಟೀ ಕುಡ್ಕೊಂಡು ಒಂದ್ ಬೆನ್ನನ್ನ ತಿನ್ಕೊಂಡು ಓದಿದ್ರೆ ಎಲ್ಲಿ ಆ ಥರ ಕಷ್ಟಪಟ್ಟು ಓದ್ತಿರೋ ಗಂಡು ಮಕ್ಳನ್ನ ನಾನು ಲೈಬ್ರರಿಲಿ ನೋಡಿದ್ದೀನಿ. ಆ್ಯಸ್ ಎ ಲೈಬ್ರರಿಲಿ ಕುತ್ಕೊಂಡು ನೋಡಿದಾಗ ನಂಗೆ ಎಷ್ಟೊಂದು ಸರಿ ಅಯ್ಯೋ ಇಷ್ಟೊಂದು ಕಷ್ಟಪಡ್ತಿದ್ದಾರಲ್ಲಪ್ಪ, ಇವ್ರು ಯಾಕೆ KPSC ಹಿಂಗೆ ಮಾಡ್ತಿದೆ ಅಂತ. ನಿಮಗೆ ಅಷ್ಟು ಇದ್ರೆ ರಿಯಾಲಿಟಿ ಚೆಕ್ನ ಮಾಡಿ ಹೋಗಿ ಲೈಬ್ರರಿಲಿ. ಕೇವಲ ಒಂದು ಕಪ್ ಟೀ ಒಂದೇ ಒಂದು ಬಂದು ತಿಂದು ಆ ಟೈಮಲ್ಲಿ ಹೆಂಗೋ ಇದು ಮಾಡಿ ರಾತ್ರಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಓಲಾ ಆ ಥರ ಡ್ಯೂಟೀಸ್ನ ಮಾಡಿ ಒಂದು 2 hours ಬಂದು ಕುತ್ಕೊಂಡು ಓದಿದ್ರೆ ಎಲ್ಲೋ ಆಗುತ್ತೆ. ಆ ಥರ ಆಶಾಭಾವನೆ ಇಟ್ಕೊಂಡು ಕಷ್ಟಪಟ್ಟು ಓದ್ತಿದ್ದಾರೆ. ನೀವು ಸಡನ್ನಾಗಿ ಏನಾಯಿತು ಡೇಟು ಮುಂಚೆನೇ ಗೊತ್ತಿತ್ತಲ್ವಾ, ಅಟ್ಲೀಸ್ಟ್ 1 month ಮುಂಚೆ ನಮಗೆಲ್ಲ ಹೇಳಿದರೆ ನಾವು ಮುಂಚೆಯಿಂದ ಓದಿರ್ತೀವಿ, ನಾವು ಇವಾಗ ಕೊಟ್ಟರು ಪಾಸ್ ಆಗ್ತೀವಿ, ನಮಗೇನು ಅಲ್ಲ. ಆ ಥರ ಆ ಕಡು ಬಡತನದಿಂದ ಬಂದಿರೋ ಮಕ್ಕಳು, ರೈತರು ಮಕ್ಕಳು, ಅವ್ರನ್ನೆಲ್ಲ ನೋಡಿದಾಗ ನಿಮಗೆ ಅನಿಸ್ಬೇಕು ಅದು ಲೈಕ್ ಬಿಡಿ ನಾವು ಬೆಂಗಳೂರಲ್ಲಿ ಇದ್ದೀವಿ, ಇಲ್ಲೇ ಬರ್ತೀವಿ ಬರೀತೀವಿ ಅದಲ್ಲ. ಯಾಕಂದರೆ ನಾವು ಅಲ್ಲಿಂದನೇ ಬಂದಿರೋರು. ಸೊ ಅದು ನಮಗೆ ಆ ಕಷ್ಟ ನಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಅನುಭವಿಸಿ ಬಂದಿರೋದ್ರಿಂದ ನಮಗೆ ಅವ್ರನ್ನೆಲ್ಲ ನೋಡಿದಾಗ ಅನಿಸುತ್ತೆ ಅವ್ರನ್ನ ಬ್ರದರ್ಸು ಇಷ್ಟು ಕಷ್ಟಪಡ್ತಿದ್ರಲ್ಲ ಈ ಮಕ್ಕಳು, ಆಗಲಿ ಅವ್ರಿಗೆಲ್ಲೋ ಒಂದು ಆಶಾಭಾವನೆ, ಇಂಥವರೆಲ್ಲ ಸರ್ವೀಸಿಗೆ ಬಂದರೆ ಮತ್ತೆ ಫ್ಯೂಚರಲ್ಲಿ ಅವರು ಎಷ್ಟು ಚೆನ್ನಾಗಿ ಜನರಿಗೆ ಸೇವೆ ಕೊಡ್ತಾರೆ. ಯಾಕಂದರೆ ಅವರೆಲ್ಲ ಕಷ್ಟ ಅನುಭವಿಸಿರ್ತಾರೆ, ಅವ್ರಿಗೆ ಗೊತ್ತು ಎಲ್ಲಿ ಏನು, ಅವ್ರ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ, ಅವ್ರ ಅಪ್ಪ ಅಮ್ಮ ಹೆಂಗೆ ಅನುಭವಿಸ್ತಿರ್ತಾರೆ. 1 ರೂಪಾಯಿನ ಸೀರೆ ಸೆರಗಿಂದ ಕಟ್ಕೊಂಡು ಬಂದು ಅವ್ರಿಗೆ ಕೊಟ್ಟಿರ್ತಾರೆ, 10 ರೂಪಾಯಿ ಕೊಟ್ಟು ಒಂದು ಸ್ಪರ್ಧಾ ವಿಜೇತ ಕೊಡ್ಸಿರ್ತಾರೆ ಅವ್ರಿಗೆ ಓದ್ಕೊಂಡು ಬರೀಲಿ ಅಂತ. ಅಂಥವ್ರು ಸರ್ವಿಸ್ ಬಂದರೆ ಮುಂದೆ ನಿಜವಾಗ್ಲೂ ನಿಮ್ಮ ಮಕ್ಳಿಗೂ ಒಳ್ಳೆ ಇದು ಬರುತ್ತೆ. ಅದಕ್ಕೆ ಈ ಕಡು ಬಡತನದಿಂದ ಬಂದಿರೋರ್ನ, ಅದರಲ್ಲೂ ಬಿಲೋ ಪಾವರ್ಟಿ ಲೈನಲ್ಲಿ ಇರೋರ್ನ ಗಮನಕ್ಕೆ ತಗೊಂಡು ಅವರಿಗೆ ಒಳ್ಳೇದಾಗೋ ಥರ ದಯವಿಟ್ಟು ಏನಾದರೂ ಮಾಡಿ, ಪೋಸ್ಟ್ಪೋನ್ ಮಾಡಿ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮು ಡೇಟ್ನ ಹೇಳ್ಬೇಕಾದ್ರೆ ಬೇರೆ ಯಾವುದೇ ಎಕ್ಸಾಮ್ ಜೊತೆ ಕ್ಲಾಶ್ ಆಗದೆ ಇರೋ ಥರ ದಯವಿಟ್ಟು ಮಾಡಿ. ಏನು ಕಾಮನ್ ಸೆನ್ಸ್ ಇದೆ KPSCಗೆ. ದೇ ಶುಡ್ ಅಂಡರ್ಸ್ಟ್ಯಾಂಡ್. ಫಸ್ಟು ಬೇರೆ ಎಕ್ಸಾಮ್ ಇದೆ ಅಂತ ಅವ್ರಿಗೆ ಗೊತ್ತಿರಲ್ವಾ. ಎಕ್ಸಾಮ್ ಇದ್ರೂ ನೀವು ಇರ್ತೀರಾ ಅಂದರೆ ನಿಮಗೆ ಕಾಮನ್ ಸೆನ್ಸ್ ಏನಿದೆ ಅಂತ ನಾನು ಕೇಳೋದು. ಇವಾಗ ಒಂದು ಸಿಂಪಲ್ ನಾವೇ ತಿಳ್ಕೊಳ್ಳೋಣ. ಏನಾದರೂ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂದರೆ ಎಷ್ಟು ರಿಸರ್ಚ್ ಇರುತ್ತೆ ಅದ್ರ ಹಿಂದ್ಗಡೆ, ಯಾವ್ಯಾವ ಎಕ್ಸಾಮ್ ಇದೆ, ಏನಿದೆ, ಎಷ್ಟು ಅನುಕೂಲ ಆಗಬೇಕು. ನಾವು ನಮ್ಮ ರೈಟ್ಸಿಗೆ ನಾವು ಇಷ್ಟು ಒದ್ದಾಡಬೇಕಾ ಸರ್? KS ಪರೀಕ್ಷೆ ಅಂದರೆ ಏನು ಜೋಕ್ ಅಂದ್ಕೊಂಡಿದ್ದಾರೆ ಎಲ್ಲರೂ. ಓದೋದೇ ಅಷ್ಟು ಕಷ್ಟ ಇರುತ್ತೆ. ನಮ್ಗೆ ಅಷ್ಟು ಪ್ರಿಪೇರ್ ಆಗಿನೂ ನಮ್ಮ ಇದಕ್ಕೆ ನಾವೇ ಬರಬೇಕಾ ಇಲ್ಲಿ, ಅಯ್ಯೋ ನಮ್ಗೆ ಅದು ಆಯಿತು ಇದಾಯಿತು ಅಂತ. ಅವ್ರಿಗೆ ಫಸ್ಟ್ ತಲೆ ಇರಬೇಕು, ಎಲ್ಲಿ ಯಾವಾಗ ಯಾವ ಎಕ್ಸಾಮ್ ಇದೆ, ಏನು ಮಾಡ್ತಿದ್ದೀವಿ ನಾವು. ಆಮೇಲೆ 1 month ಬಿಫೋರೇ ನಾವು ಕ್ವಶನ್ ಪೇಪರ್ ಇದಾಗಿದೆ ಅಂತ ಎಷ್ಟು ಓಪನ್ ಆಗಿ ಹೇಳ್ತಾರೆ. ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್. ಮತ್ತು ನೀವು ಟ್ಯೂಸ್ಡೇ ಮಾಡಿದ್ರೆ ಸರ್ ನಾವೆಲ್ಲ ಯಾರೋ ಓಕೆ ಮಿಡಲ್ ಕ್ಲಾಸ್ ಎಲ್ಲರೂ ಇದ್ದೀವಿ, ಬಡವ್ರು ಏನು ಮಾಡಬೇಕು ಸರ್? ಇವಾಗ ಒಂದು ಎಕ್ಸಾಮ್ಗೆ ನೀವು ಇದು ಕೊಟ್ಟಿರ್ತೀರ, GMಗೆ ಒಂದಿಷ್ಟು ರೇಟು, ಇದು ಇಷ್ಟು ಎಕ್ಸಾಮಿನೇಷನ್ ಫೀಸಲ್ಲೇ ನೀವು ಕನ್ಸೆಷನ್ ಕೊಟ್ಟಾಗ ಇವರೆಲ್ಲ ಬಂದು ವೀಕ್ ಡೇನಲ್ಲಿ ಅವ್ರಿಗೆ ಲಾಸ್ ಆಫ್ ಪೇನೂ ಆಗುತ್ತೆ. ಒಂದೊಂದು ದಿನ ಯಾರಿಗೂ ಗೊತ್ತಾಗಲ್ಲ ಅವ್ರ ಕಷ್ಟ, ಅಲ್ಲಿ ಹತ್ಕೊಂಡು ಕೂತಿರ್ತಾರೆ, ನಮ್ಗೇನು ಆಗಲ್ಲ, ಏನು ಮಾಡೋದು. ಅಂದರೆ ಬಡವ್ರು ಓದೋಕ್ಕೆ ಹಕ್ಕಿಲ್ವಾ? ಹಾಗಿದ್ರೆ ಅವ್ರಿಗೇನು ಮಾಡೋಕ್ಕೆ ಇದಿಲ್ವಾ? ಅವ್ರು ಏನೋ ಎಲ್ಲೆಲ್ಲೋ ಏನೇನೋ ಆಸೆಗಳಿರುತ್ತೆ, ಎಲ್ಲ ಇಲ್ಲಿ ಮಾಡಿಬಿಟ್ಟು ನಾವೇನೋ ವಿ ಕ್ಯಾನ್ ಅಫೋರ್ಡ್, ಏನು ತೊಂದರೆ ಇಲ್ಲ, ನಾವು ಓಕೆ ಪರವಾಗಿಲ್ಲ ಲಾಸ್ ಆಫ್ ಪೇ ಆದರೂ ಓಕೆ ಅಂತ. ಅವ್ರಿಗೂ ಜೀವನನೇ ಇರುತ್ತೆ ಅವ್ರಿಗೆ. ಒಂದೊಂದು ದಿನಾನೂ ಒಂದು ದುಡ್ಡು ಅಂದರೆ ಅದೇನು ಜೋಕ್ ಅಲ್ಲ ಸರ್. ಯಾವಾಗ ಬಂದು ಟ್ಯೂಸ್ಡೇ ಯಾಕೆ ಭಾನುವಾರ ಯಾಕೆ ಮಾಡಲ್ಲ? ಎಲ್ಲರಿಗೂ ಅನುಕೂಲ ಆಗೋ ಥರ ಯಾವ ಎಕ್ಸಾಮ್ ಇದೆ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಿ ಸರ್. ಇದು ಅಷ್ಟೇ ರಿಕ್ವೆಸ್ಟು. ದಯವಿಟ್ಟು ಪೋಸ್ಟ್ಪೋನ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗೋ ಥರ ನೀವು. ನಮಗೆ ಸಿದ್ದರಾಮಯ್ಯ ಸರ್ ಅವರು ನಮಗೆ ಆಲ್ವೇಸ್ ಸ್ಟೂಡೆಂಟ್ ಫ್ರೆಂಡ್ಲಿ, ಯಾವತ್ತೂ ನಮ್ಗೆ ಆಪರ್ಚುನಿಟಿ ಕೊಡ್ಸಿರೋರೆ ಅವರು ಒಂದು ಮಾತು ಅವರು ಹೇಳ್ಬಿಟ್ಟು ಅವ್ರಿಗೆ ದಯವಿಟ್ಟು ಇದನ್ನು ಪೋಸ್ಟ್ಪೋನ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ಸರ್. ಶ್ವೇತಾ, ಎಕ್ಸಾಮ್ಸ್ನ ಮುಂದೆ ಹಾಕಿ ಅಂತ ಎಲ್ಲರೂ ಏನಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ 1 ಪಾಯಿಂಟ್ ಅಲ್ಲ 2 ಪಾಯಿಂಟ್ ಅಲ್ಲ, 17-18 ಅವ್ರದ್ದು ನೆಟ್ ಜೊತೆ ಕ್ಲಾಶ್ ಆಗ್ತಿದೆ. ಇದು ಮತ್ತೆ ಅವರಿಗೆ ಟೈಮ್ ಸಿಕ್ಕಿಲ್ಲ ಒಂದು ಅಪ್ಲಿಕೇಶನ್ ಆದಮೇಲೆ ಅಂತ ಅದೊಂದು. ಇವರು ಕರ್ನಾಟಕದವ್ರು ಏನು ಮಾಡ್ತಾರೆ, ಬೇರೆ PCS ಥರ ಮಧ್ಯಪ್ರದೇಶ್, UP ಇವರೆಲ್ಲ ಪ್ರತಿ ವರ್ಷ ಕರೀತಾರೆ, ಪ್ರತಿ ವರ್ಷ ಥರನೂ ಕರೆಯಲ್ಲ. ಇವರು ಕರೆಯೋದೇ ಒಂದು 4-5 ವರ್ಷಕ್ಕೆ ಒಂದು ಸಾರಿ. ಅದನ್ನು ಇಷ್ಟೊಂದು ಅರ್ಜೆಂಟ್ ಮಾಡಿಕೊಂಡು ಕರೆದಿರೋ ಪೋಸ್ಟೇ 380. ಮಹಾರಾಷ್ಟ್ರದಲ್ಲಿ ಏನಾಯಿತು, 582 ಪೋಸ್ಟ್ ಏನೋ ಕರೆದಿದ್ರು. ಸೊ ಅವ್ರ ಹುಡುಗರು ಅವ್ರಿಗೆ 580 ಪೋಸ್ಟಲ್ಲಿ ಅವರು ಈ ಪೋಸ್ಟ್ ಕಮ್ಮಿ ಆಯಿತು, ಇನ್ನು ಅಗ್ರಿಕಲ್ಚರ್ ಪೋಸ್ಟ್ ಸೇರಿಸಿ 270 ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡಿಬಿಟ್ಟು 2 days ಇದ್ದಾಗ ಪೋಸ್ಟ್ಪೋನ್ ಮಾಡಿಸಿದ್ದು. 2 days ಇದ್ದಾಗ ಗೌರ್ಮೆಂಟ್ ಅವ್ರು ಕೇಳುತ್ತೆ, ಯಾಕಂದರೆ ಸ್ಟೂಡೆಂಟ್ಸ್ ಪರವಾಗಿದೆ ಅದು ಗೌರ್ಮೆಂಟ್, ಅದು ಕೇಳುತ್ತೆ. ಮತ್ತು ಅವ್ರು ಪ್ರತಿ ವರ್ಷ ನಡೆಸ್ತಾರೆ ರೀ, ಪ್ರತಿ ವರ್ಷ ನಡೆಸಿದ್ರು 700-800 ವ್ಯಾಕೆನ್ಸಿ ಬೇಕು ಅಂತ ಅವ್ರು ಒದ್ದಾಡ್ತಾರೆ. ಇಲ್ಲಿ ನಾವು ಕರ್ನಾಟಕದವರು ಇವ್ರು ಹೋದ ಸರಿ ಕರೆದಿದ್ದೆ 106.
ಯಾವಾಗ 2020ರಲ್ಲಿ ಕೊರೋನಾ ಬ್ಯಾಚ್, ಅದು ಯಾವಾಗ ಫ್ರೀ ಆಯಿತು ಅದು ಗೊತ್ತಿಲ್ಲ. ಫ್ರೀ ಆದ ತಕ್ಷಣ ಒಂದು ವರ್ಷ ಏನೋ ಆದಮೇಲೆ ಯಾವಾಗ ಮೇನ್ಸ್ ರಿಸಲ್ಟ್ ಬಂತ ಅನ್ನೋದೇ ಒಂದು ಜನಕ್ಕೆ ಗೊತ್ತಿರಲ್ಲ. ನನ್ನ ಫ್ರೆಂಡ್ಸೇ ಎಷ್ಟೋ ಜನ ಮೇನ್ಸ್ ಬರೆದಿರೋರು, UPSC ಪ್ರಿಪೇರ್ ಆಗ್ತಿರೋರು ಏನು ಬಂತ ಹೋಗ್ಲಿ ಬಿಡು ಅದನ್ನೇನು ಬರೀತಾರೆ, ಕ್ಲಾಶ್ ಆಗಿಬಿಡುತ್ತೆ. ಮೇನ್ಸ್ ಬರ್ಕೊಂಡು ಹೋದರು. ಇದೇ ಥರ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಬೇರೆ ಸ್ಟೇಟಿಂದ UPSC ಜಾಸ್ತಿ ಜನ ಕ್ಲಿಯರ್ ಮಾಡ್ತಾರೆ. ಯಾಕೆ ಹೇಳಿ? ಯಾಕಂದರೆ ಮಹಾರಾಷ್ಟ್ರ ಮತ್ತು UP ಈ ಥರ ಬೇರೆ ಸ್ಟೇಟಿಂದ ಎಕ್ಸಾಮ್ಸ್ ಏನಿರುತ್ತಲ್ಲ ಅದು ಅದ್ರ ಜೊತೆ ಇನ್ಕ್ಲೈನ್ಡ್ ಆಗಿರುತ್ತೆ. ಈಗ ಯಾವುದೋ ಒಂದು ಯು ಪಿದು ಏನು ಮಾಡ್ತಾರೆ, UPSC ಪ್ರಿಲಿಮ್ಸ್ ಆದ ತಕ್ಷಣ ಒಂದು ವಾರ ನೆಕ್ಸ್ಟು ಇಲ್ಲ ಒಂದು ವಾರ ಬಿಫೋರು ಆ ಥರ ಪ್ರೀ ಮಾಡ್ತಾರೆ. ಮೇನ್ಸು ಹಂಗೆ, ಇಂಟರ್ವ್ಯೂ ಹಂಗೆ, 1 ವರ್ಷ ಪ್ರೊಸೆಸ್ ಆಗುತ್ತೆ ಅವ್ರದ್ದು. ಇವ್ರು ಕರೆಯೋದೇ ಈಗ ಇಷ್ಟೊಂದು ಅರ್ಜೆಂಟ್ ಹೆಂಗೆ ತೋರಿಸ್ತಾರೆ ಅಂತಂದರೆ, ಈಗ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ವಿ, ಓಕೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಓಕೆ ಹುಡುಗರು ಏನೋ ನೀಟಾಗಿ ಓದ್ಕೋಬೋದು ಹಂಗೆ ಹಿಂಗೆ ಅಂತ ಪ್ಲಾನಿಂಗ್ ಮಾಡೋದ್ರಲ್ಲೇ 1-2 ದಿವಸ ಅವರು ಖುಷಿಯಾಗಿ ಪ್ಲಾನಿಂಗ್ ಮಾಡೋಣ ಅನ್ಕೊಂತಿರ್ತಾರೆ. ಇವರು ಹಾಕಿದ್ರು 27th ಪೋಸ್ಟ್ಪೋನ್ ಮಾಡಿದ್ವಿ. ವೀಕ್ ಡೇಲಿ ಯಾರು ಮಾಡ್ತಾರೆ ರೀ? ವೀಕ್ ಡೇಲಿ ಪೋಸ್ಟ್ಪೋನ್ ಅಂತ ಹಾಕ್ಬಿಟ್ಟು ವಾಪಸ್ ಹುಡುಗರೆಲ್ಲ ಪ್ಲ್ಯಾನ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಅಲ್ಲಿ ಅವ್ರನ್ನ ಒಂದು 3-4 ದಿನನೂ ವೇಸ್ಟ್ ಮಾಡಿದ್ರು. ಆಮೇಲೆ ಇದ್ದಿರೋ ದಿನ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಆ ಥರ ಮಾಡಿಟ್ಬಿಟ್ರು. ಇವ್ರು ತೋರಿಸೋ ಅರ್ಜೆನ್ಸಿ ಏನಿದೆಯಲ್ಲ ಅದರಿಂದ ನಮಗೆ ಡೌಟ್ ಬರ್ತಾ ಇದೆ. ನಾನು 17-18 ಬ್ಯಾಚ್ ಸ್ಟೂಡೆಂಟ್ ಅಲ್ಲ, ನನಗಿನ್ನೂ ಟೈಮ್ ಇದೆ. ನಾವು ಓದ್ತಾ ಇರೋದು UPSCಗೆ. ಬಟ್ KPSC ನಾನು ಇರೋದೇ ಡೆಲ್ಲಿಲಿ. ಇಲ್ಲಿ ಯಾಕೆ ಬಂದೆ ಅಂದರೆ ಎಕ್ಸಾಮ್ ಬರೆಯೋಕ್ಕೋಸ್ಕರ ಬಂದಿದ್ದು. ಬಟ್ ಯಾಕೆ ಪೋಸ್ಟ್ಪೋನ್ ಅಂತ ಇದ್ದೀನಿ ಅಂತಂದರೆ, ಫುಲ್ ಸಸ್ಪಿಷಿಯಸ್ ಆಗಿ ಕಾಣಿಸ್ತಾ ಇದೆ ಎಲ್ಲ. ಅರ್ಜೆಂಟ್ ಸ್ಕ್ರೈಬ್ ಇಲ್ಲ ಸರ್ ಹಂಗೆ ಹಿಂಗೆ ಅಂತ ಅವ್ರು ಯಾರು ಬಣ್ಣ ಅಮರಣ್ಣ ಅಂತ ಅವ್ರು ಇಶ್ಯೂ ರೈಸ್ ಮಾಡಿದ್ರೆ ಕೋರ್ಟಿಗೆಲ್ಲ ಹೋದರೆ ಏನು ಮಾಡಿದ್ರು ಇವರು, ಸ್ಕ್ರೈಬ್ ನಾವು ಕೊಡ್ತೀವಿ ಎಲ್ಲದಕ್ಕೂ ಅರ್ಜೆನ್ಸಿ. ಸ್ಕ್ರೈಬ್ ನಾವು ಕೊಡ್ತೀವಿ ಅಂದರು. ವೀಕ್ ಡೇಸಲ್ಲಿ ಇಲ್ಲ. ಸೆಂಟ್ರ್ ಏನೋ ಸ್ಕ್ಯಾಮ್ ನಡೆಯುತ್ತಂತೆ, ಇವ್ರು ಔಟ್ ಆಫ್ ಡಿಸ್ಟಿಕ್ ಇದು ಕೊಡ್ತಾರಂತೆ ಸೆಂಟರ್ಸ್. ಕೊಟ್ಟವ್ರೆ ಎಲ್ಲೆಲ್ಲೋ ಯಾರ್ಯಾರಿಗೋ ಗುರುತು ಪರಿಚಯ ಇಲ್ಲದೆ ಇರೋ ಊರಿಗೆ ಹಾಕವ್ರೆ. ಆಮೇಲೆ ವೀಕ್ ಡೇಸಲ್ಲಿ ಎಕ್ಸಾಮ್ ಇದೆ, ಹೋಗಬೇಕು. ಅಲ್ಲೆಲ್ಲ ಗುರುತಿಲ್ಲದೆ ಇರೋ ಊರಿಗೆ ಹೋದರೆ ಎಲ್ಲಿ ಲಾಡ್ಜ್ ಗಿಡ್ಜ್ ಅದು ಇದು ಹಿಡ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟು ಅವರು ಇವರು ಎಲ್ಲ 1 ದಿವಸ ರಜಾ ಸಿಗೋದೇ ಡೌಟ್ ಅವ್ರಿಗೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಎಕ್ಸಾಮ್ ಇದೆ ಸರ್ ರಜಾ ಕೊಡಿ ಅಂತಂದರೆ ಕೊಡ್ತಾರೆ 1 ದಿವಸ. ಇವತ್ತು ರಾತ್ರಿ ಜರ್ನಿ ಮಾಡ್ಕೊಂಡು ಹೋಗಿ ಬೆಳಿಗ್ಗೆ ಅಲ್ಲಿ ಫುಲ್ ಸುಸ್ತಾಗಿ ಎಕ್ಸಾಮ್ ಕೊಡ್ರಿ, ಏನು ಬರೆದಿರ ನಿಮಗೆ ಗೊತ್ತಾಗಬಾರ್ದು, ಆಮೇಲೆ ಹಳ್ಳ ಹಿಡೀರಿ, ನಾವು ಇಲ್ಲಿ ಬೇರೆಯವ್ರಿಗೆ ದುಡ್ಡು ಇಸ್ಕೊಂಡು ಮಾಡ್ತೀವಿ ಅಂತ. ಏನು ಸ್ಕ್ಯಾಮ್ ತಡೀತಾರೋ ಏನೋ. ಇಷ್ಟೇ. ಬೇಕೇ ಬೇಕು, ಬೇಕೇ ಬೇಕು. ಓಕೆ ಮಾತಾಡಿ ಸರ್. ದಯವಿಟ್ಟು 1 ನಿಮಿಷ ಇರಿ. ಇಲ್ಲಿ ಬೈಕ್ ಕೊಡ್ತಾ ಇದೀವಿ, 2 ನಿಮಿಷ ಯಾರು ಮಾತಾಡ್ಬೇಡಿ. ಮಾತಾಡಿ ಸರ್. ಎಲ್ರು ಯಾರ್ಯಾರು ಮಾತಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಮೀಡಿಯಾ ಹತ್ರ ಮುಂದೆ ಬಂದು ಮಾತಾಡಿ. ಮಾತಾಡಿ ಸರ್. ಮ್ಯಾಮ್, ಈ ಪ್ರತಿಭಟನೆ ಇಡೀ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ಇವರು 1 ತಿಂಗಳು ಮುಂಚೆ KPSC ಇಡೀ ಎಂಟೈರ್ ಹಿಸ್ಟ್ರಿ ಆಫ್ KPSCಯಲ್ಲಿ 1 ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ. 1 ವಾರ ಮುಂಚೆನೇ ಎಲ್ಲ ಸೆಂಟರ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದು ಇನ್ಜಸ್ಟಿಸು ಮತ್ತು ಅದರಲ್ಲಿ ಕರಪ್ಷನ್ ಆಗೋವಂಥ ಒಂದು ಎಲ್ಲ ಸಾಧ್ಯತೆ ಇದು ಇದೆ. ಎರಡನೇದೇನಪ್ಪ ಅಂತಂದರೆ, ವೀಕ್ ಡೇಸಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಸ್ಟೂಡೆಂಟ್ಸು, ಅಂದರೆ ವೀಕ್ ಡೇಸಲ್ಲಿ ಮಾಡ್ತಾ ಇರೋದ್ರಿಂದ ಡಿಸೇಬಲ್ಡ್ ಪರ್ಸನ್ಗೆ ರೈಟರ್ ಸಿಗ್ತಾ ಇಲ್ಲ. ಮತ್ತು ಅದ್ರ ಜೊತೆಯಲ್ಲಿ ಯಾರೆಲ್ಲ ಪ್ರೈವೇಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದಾರೆ, ಅವ್ರಿಗೆಲ್ಲರಿಗೂ ಅವರು ಎಕ್ಸಾಮ್ಸ್ ಬರೀಬೇಕು ಅಂತ ಇದೆ. KPSC ಪ್ರತಿ ವರ್ಷ ಕಾಲ್ ಮಾಡಲ್ಲ. ಪ್ರತಿ ವರ್ಷ ಎಕ್ಸಾಮ್ಸ್ ಆಗ್ತಾ ಇದ್ದಾರೆ. ಈ ವರ್ಷ ಎಕ್ಸಾಮ್ಸ್ ಬರೆದು ನೆಕ್ಸ್ಟ್ ಟೈಮ್ ಈ ಸತಿ ಅಟೆಂಡ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಅಟೆಂಡ್ ಮಾಡ್ಬೋದು ಅಂತ ಒಂದು ಭರವಸೆ ಇಟ್ಕೊಬೋದು. ಆದರೆ 5 ವರ್ಷಕ್ಕೆ 10 ವರ್ಷಕ್ಕೆ ಒಂದು ಸತಿ ನೋಟಿಫಿಕೇಶನ್ ಆಗುತ್ತೆ. ಅದರಿಂದ ಅವರಿಗೆಲ್ಲ ಅನ್ಯಾಯ ಆಗ್ತಾಯಿದೆ. ಮತ್ತು ಸೇಮ್ ಡೇ 27th UGC ನೆಟ್ ಎಕ್ಸಾಮ್ಸ್ ಇದೆ. ಆ ಒಂದು ಎಕ್ಸಾಮ್ಸು ಕ್ಲಾಶ್ ಆಗೋದ್ರಿಂದ ಈ ಒಂದು ಎಕ್ಸಾಮ್ಸು ಅಟ್ಲೀಸ್ಟ್ ಅವಕಾಶ ಮಾಡಿಕೊಡ್ಬೇಕು. ಒಬ್ರಿಗೆ ಅನ್ಯಾಯ ಆದರೂ ಅನ್ಯಾಯನೇ, 1,000 ಜನಕ್ಕೆ ಅನ್ಯಾಯ ಆದರೂ ಅನ್ಯಾಯನೇ, 1,00,000 ಜನಕ್ಕೆ ಅನ್ಯಾಯ ಆದರೂ ಅನ್ಯಾಯನೇ. ಇವರು ಒಬ್ಬರು ಇಬ್ಬರು ಅಂತಲ್ಲ ಮ್ಯಾಮ್, ನೀವು ನೋಡ್ದಂಗೆ ಸಾವಿರಾರು ಜನ ಇದ್ದಾರೆ ಕರ್ನಾಟಕದಲ್ಲಿ. 2,10,000 ಏನು ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ. ಅಷ್ಟು ಜನದಲ್ಲಿ ಮೆಜಾರಿಟಿ ಆಫ್ ದಿ ಪೀಪಲ್ಲು ವಾಂಟ್ ಪೋಸ್ಟ್ಪೋನ್. ಅಂದರೆ ಎಕ್ಸಾಮ್ಸ್ಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಎಕ್ಸಾಮ್ಸ್ ನಡೆಸಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದ್ರ ಜೊತೆಲಿ ಸರ್ಕಾರ, ನಾನು KPSCಗೆ ಒಂದು ಪ್ರಶ್ನೆ ಮಾಡೋದಂತ ಅಂದರೆ, ಈ ಒಂದು KS ಎಕ್ಸಾಮ್ಸು ತಾರಾತುರಿ ಏನು ಎಕ್ಸಾಮ್ಸ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಇಷ್ಟು ಅವಸರವಾಗಿ ಎಕ್ಸಾಮ್ಸ್ ಮಾಡ್ತಾ ಇದ್ದೀರಲ್ಲ, ಇದೇ ಕಾಳಜಿನ ಬೇರೆ ಎಕ್ಸಾಮ್ಸು ರಿಸಲ್ಟ್ಸ್ ಬಿಡೋದಕ್ಕೆ ಒಂದೊಂದು ಎಕ್ಸಾಮ್ಸು ವಿಕಾಸ್ ಕಿಶೋರ್ ಸರ್ ಮತ್ತು ಲತಾ ಕುಮಾರಿ ಮೇಡಮ್ ಇದು ಒಂದು ಎಕ್ಸಾಮ್ಸ್ ಆದಮೇಲೆ ವಿತಿನ್ 2 ಮಂತ್ಸಲ್ಲಿ ಎಕ್ಸಾಮ್ ರಿಸಲ್ಟ್ ಬಿಡ್ತಾಯಿದ್ರು. 8 ತಿಂಗಳು 1 ವರ್ಷ 2 ವರ್ಷ ಆದ್ರೂ ಇವ್ರು ರಿಸಲ್ಟ್ ಬಿಡ್ತಾ ಇಲ್ಲ. ಆ ಒಂದು ಪ್ರಶ್ನೆ ಇವ್ರಿಗೆ ಯಾಕೆ ಬರ್ತಾ ಇಲ್ಲ? ಈ KS ಎಕ್ಸಾಮ್ಸ್ ಯಾಕೆ ಇಷ್ಟು ಆ ತಾರಾತುರಿ ನಡೆಸ್ತಾ ಇದ್ದೀರಾ? ಬಿಕಾಸ್ ಯಾಕೆಂದರೆ KPSCಲಿ ಕೆಲವೊಂದು ನಾನು ನೋಡಿರೋಂಗೆ ಇವಾಗ ನೆಕ್ಸ್ಟ್ ಇಯರು 3-4 ಜನ ಮೆಂಬರ್ ರಿಟೈರ್ಡ್ ಆಗ್ತಾ ಇದ್ದಾರೆ. ಅದ್ರ ಜೊತೆ ಏನಪ್ಪ ಅಂದರೆ, ಈ ಒಂದು KPSCಯಲ್ಲಿ ಹೈಯೆಸ್ಟ್ ಕರ್ನಾಟಕದಲ್ಲಿ ಒಂದು ಗ್ರೂಪ್ A ಮತ್ತು ಗ್ರೂಪ್ B ಅನ್ನೋದು ಈ ಒಂದು ಹುದ್ದೆನ ಸೇಲ್ ಮಾಡ್ಕೊಳೋದಕ್ಕೆ ಮತ್ತು ಹೈಯೆಸ್ಟ್ ಡಿಮ್ಯಾಂಡ್ ಇರೋದಕ್ಕೆ ಇವರು ತಾರಾತುರಿ ಎಕ್ಸಾಮ್ಸ್ ನಡೆಸ್ತಾ ಇದ್ದಾರೆ. ಬೇರೆ ಎಕ್ಸಾಮ್ಸಲ್ಲಿ ಎಷ್ಟೊಂದು ರಿಸಲ್ಟ್ಸ್ ಬಿಡೋದಿದೆ, ಆ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಮತ್ತು ಗೌರ್ಮೆಂಟ್ ಕಳಿಸಿರೋ ಎಷ್ಟೊಂದು ನೋಟಿಫಿಕೇಷನ್ನು FDA, SDA ಮತ್ತು ಗ್ರೂಪ್ B, ಗ್ರೂಪ್ C, ಗ್ರೂಪ್ D ಎಕ್ಸಾಮ್ಸು KPSCಗೆ ಸಾವಿರಾರು ನೋಟಿಫಿಕೇಷನ್ ಕಳಿಸಿದ್ದಾರೆ. ಇದುವರೆಗೂ ಒಂದು ಡೇಟ್ ಅಂತ ಅವ್ರು ಫಾಲೋ ಮಾಡಿಲ್ಲ. ಮತ್ತು ಈವೆಂಟ್ ಆಫ್ ಕ್ಯಾಲೆಂಡರು, ಇವರು KPSC ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಬಡಿನೇ, UPSCನೂ ಕಾನ್ಸ್ಟಿಟ್ಯೂಷನ್ ಬಡಿನೇ, ಯಾಕೆ ಇವರು UPSCನ ಫಾಲೋ ಮಾಡ್ತಾ ಇಲ್ಲ?
UPSC ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸು ಎಕ್ಸೆಪ್ಟ್ ಒಂದು ಮೇನ್ಸ್ ಬರೀಬೇಕಾದ್ರೆ ವೀಕ್ ಡೇಸಲ್ಲಿ ನಡೆಸ್ತಾರೆ ಅಷ್ಟೇ. ಯಾವುದಾದ್ರು ಕೆಲವೊಂದು ಎಕ್ಸಾಮ್ಸು, ಎಲ್ಲ ಎಕ್ಸಾಮ್ಸು ಮ್ಯಾಕ್ಸಿಮಮ್ ಸಂಡೇ ಎಕ್ಸಾಮ್ಸ್ ನಡೆಸ್ತಾರೆ. ಆದರೆ KPSCಯಲ್ಲಿ ಸಂಡೇ ಬದಲು ಟ್ಯೂಸ್ಡೇ ಎಕ್ಸಾಮ್ಸ್ ನಡೆಯೋದು, ಇಷ್ಟು ಆ ತಾರಾತುರಿ ಎಕ್ಸಾಮ್ಸ್ ನಡೀತಿದ್ದಾರೆ. ಅಂದರೆ ಇದರಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತವಾಗಿದೆ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಮತ್ತು ಎಲ್ಲರೂ ನಮ್ಮ ಸಂಘಟನೆಗಳು, ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಸಂಘಟನೆಗಳು ಮತ್ತು ಅಪೋಸಿಷನ್ ಲೀಡರ್ ಪ್ರತಿಯೊಬ್ಬ ಲೀಡರ್ಸ್ ಸಪೋರ್ಟ್ ಮಾಡ್ತಿದ್ದಾರೆ. ಈ ಒಂದು ಎಕ್ಸಾಮ್ಸ್ ಈವನ್ CM ಸರೂ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದರು, ಮತ್ತು ಆ ಮಾತು ವಾಪಸ್ ತೊಗೊಂಡಿದ್ದಾರೆ. ಬಟ್ ಇವಾಗ ನಾವು ಕೇಳ್ತಾ ಇರೋದು, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆದರೆ ನಾನು ಇವ್ರು ಏನಂತಾರೆ, KPSCನೇ ಸರ್ಕಾರ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಒಂದು ಭರವಸೆ ನಾವು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಕೈ ಮುಗಿ ಕೇಳ್ಕೊತಾ ಇದ್ದೀನಿ. ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಎಕ್ಸಾಮ್ಸ್ ಇಟ್ಟಿದ್ರೆ ಅವ್ರ ಭವಿಷ್ಯ ಇದ್ರ ಮೇಲೆ ನಿಂತಿರುತ್ತೆ. ಯಾಕೆಂದರೆ ಲಾಸ್ಟ್ ಅಟೆಂಪ್ಟ್ ಇರುತ್ತೆ. ಬಿಕಾಸ್ ಆಫ್ ಲಾಸ್ಟ್ ಅಟೆಂಪ್ಟು ಏಜ್ ರಿಲ್ಯಾಕ್ಸೇಷನ್ನು ಕೊಟ್ಟಿರೋದ್ರಿಂದ 17-18 ಇರ್ಬೋದು, ಮತ್ತು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಮತ್ತೆ ಈ ಒಂದು ಅವಕಾಶ ಸಿಗಲ್ಲ ಅವರಿಗೆ. ದಯವಿಟ್ಟು ಆ ಅಂಗವಿಕಲರಿರ್ಬೋದು ಮತ್ತು ಹೆಣ್ಮಕ್ಳು ಇರ್ಬೋದು, ಯಾರಿಗಾದರೂ ಅವ್ರಿಗೆಲ್ಲರಿಗೂ ದಯವಿಟ್ಟು ನಾನು ಸರ್ಕಾರಕ್ಕೆ CM ಸಿದ್ದರಾಮಯ್ಯ ಸರ್ಗೆ ಒಂದು ಟ್ವೀಟ್ ಮಾಡಿ KPSCಗೆ ಮನವರಿಕೆ ಮಾಡಬೇಕು. ಇದೇ ರೀತಿ ಮಹಾರಾಷ್ಟ್ರದಲ್ಲೂ ಪೋಸ್ಟ್ಪೋನ್ ಆಗೋದಕ್ಕೆ ಲಾಸ್ಟ್ 3-4 ಡೇಸಲ್ಲಿ ಅವರು ನಿರ್ಧಾರ ತೊಗೊಂಡ್ರು. 25th ಎಕ್ಸಾಮ್ಸ್ ಇತ್ತು ಅವ್ರದ್ದು, ಸಂಡೇ ಎಕ್ಸಾಮ್ಸ್ ಇತ್ತು, ನಾಳೆ ಎಕ್ಸಾಮ್ಸ್ ಇತ್ತು. ಲಾಸ್ಟ್ 4 ಡೇಸ್ ಬ್ಯಾಕ್ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ದಯವಿಟ್ಟು ಅದೇ ರೀತಿ ಸರ್ಕಾರಕ್ಕೂ ನಾವು ಕೇಳ್ಕೊಳೋದೇನಪ್ಪ ಅಂದರೆ, ಎಲ್ಲ ಸ್ಟೂಡೆಂಟ್ಸು ಬಡವ್ರ ಪರವಾಗಿ ಸರ್ಕಾರ ಇದ್ದಾರೆ ಅಂತ ಅನ್ನೋದಾದರೆ ದಯವಿಟ್ಟು ಅವರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ಕಾಂತ್ ಕುಮಾರ್, ಅಖಿಲ ಕರ್ನಾಟಕ. ಬೇಕೇ ಬೇಕು, ಬೇಕೇ ಬೇಕು. ಡೌನ್ 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 ಬೇಕೇ ಬೇಕು. ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. P1 down 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 down. ದಯಮಾಡಿ ಎಲ್ಲರೂ ವಿಜಯನಗರ ಇರ್ತಕ್ಕಂಥ ವಿದ್ಯಾರ್ಥಿಗಳು ದಯಮಾಡಿ ಬೇಗ ಬರಬೇಕು. ಎಲ್ಲಿಯವರೆಗೂ ಹೋರಾಟ, we want ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, we want ಬೇಕೇ ಬೇಕು. ನಮಗೆ ಮಾಡದೇ ಇರೋದು ಕಾನೂನೇ. ಸಂವಿಧಾನದಲ್ಲಿ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ KPSCನ ಇಷ್ಟು ಅದಾಲತಿಗೆ ತರ್ತಾ ಇರೋದು ನಾವು ಸರಿಯಾಗಿಲ್ಲ ಅಂದ್ರೆ ಇನ್ನ ಅತಿರೇಕವಾಗಿ. ನಿಜವಾಗ್ಲೂ ಹೇಳ್ತಾ ಇದೀನಿ ಕೇಳಿ, ರಾಜಕೀಯದವರು ಸರಿಯಾಗ್ಲಿಲ್ಲ. ನೋಡ್ರಿ, ಇವತ್ತು ಒಬ್ಬ ವಿದ್ಯಾರ್ಥಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಯಾಕ್ರಿ ನಾವು ಕಲ್ಸಿರೋರು, ಯಾಕ್ರಿ ನಮಗೆ ಸಪೋರ್ಟ್ ಮಾಡ್ತಾ ಇರೋರು? ಪ್ರಾಮಾಣಿಕವಾಗಿ ಏನು ನಡೀತಾ ಇಲ್ಲ KPSCಲಿ. ಅಟ್ಲೀಸ್ಟ್ ನಾನು ಒಂದು SDA ಪೋಸ್ಟ್ ತಗೊಳಕ್ಕಾಗಿಲ್ಲ. ನಾವು ಅಕ್ರಮದಿಂದ ಹೋದ್ರೆ ನಾವು ಮತ್ತೆ KPSC ಯಾವತ್ತು ಸ್ಥಾಪನೆ ಆಯ್ತು, ಯಾವತ್ತು ವೀಕೆಂಡ್ ಡೇಸ್ ಬಿಟ್ಟು ದಯವಿಟ್ಟು ಎಲ್ಲರಲ್ಲೂ ಹುಮ್ಮಸ್ಸಿರ್ಲಿ. ನಾವಿವತ್ತು ಕ್ರಾಂತಿ ಅಂತ ಮಾಡ್ಲಿಲ್ಲ ಅಂದ್ರೆ ನಿಜವಾಗ್ಲಲ್ಲಿ KPSCಲಿ ಅಕ್ರಮ ಅನ್ನೋದು ನಿಲ್ಲಲ್ಲ. KPSC ಯಾವತ್ತು ಸ್ಥಾಪನೆ ಆಯ್ತು ಇಲ್ಲಿವರೆಗೂ ಟುಡೇ ದಯವಿಟ್ಟು ಮನವರಿಕೆ ಮಾಡ್ಕೊಳ್ಳಿ. ನಾವು ಇವತ್ತು ಹಿಂದೆ ಮುಂದೆ ನೋಡ್ತಾ ಇದೀವಿ, ಮುಂದೆ ಬಂದು ಸ್ಟೇಜ್ ಮೇಲೆ ಮಾತಾಡಬೇಕು ಅಂದ್ರೆ ಹಿಂದೆ ಮುಂದೆ. ಇಲ್ಲಿ ಬಂದಿದ್ರೆ ನಿಮ್ಮ ಅನಿಸಿಕೆಗಳು ಏನಿದೆ ಅದನ್ನು ಹಂಚ್ಕೊಳ್ಳಿ, ಬನ್ನಿ ಮಾತಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.